ಹೆಂಗದ್ರಿ? ಆರಾಮದಿರಿ ಇಲ್ಲ? ನಾನು ಅಂಕ್ರು ರೀ ನಮ್ಮ ಪಾರಿ ಕೈಯ ಸಿಕ್ಕಿ ಲಡ್ಸಿದ ಚಪಾತಿಗೇನ್ರಿ ನೋಡ್ರಿ ಬರ್ಬರ್ತ ನನ್ನ ತೂಕನ ಎಳ್ಯಾಕತ್ತತಿ. ನನ್ನ ಹೆಂಡತಿ ತೂಕ ಹೆಚ್ಚಾಗತ್ತತಿ. ಆ ನಮೂನಿ ಮಾಡಿಟ್ಟಾಳ್ರಿ, ಆ ನಮೂನಿ ಕಾಡ್ತಾಳ್ರಿ ನನ್ನ. ಇದನ್ನ ಮಂದಿ ಕರೆ ಹಿಡ್ದಾರ ಸುಮ್ ಕುಂದ್ರಿ. ಈಗ ಇಬ್ರು ಎದಕ್ ಬಂದೀವಿ ಅದನ್ನ ಮಾತಾಡಿ ಅಂದಂಗ ಈಗ ಪಾರಕ್ಕನ ಜೀವನ ಕತೆ ಅದು ಇನ್ನೂ ಮುಂದುವರಿಯಾಕತ್ತತ್ರಿ. ಅದನ್ನ ಮುಂದುವರಿಸ್ತೀವಿ. ಇದು ಏನ ಪ್ರೀತಿಯ ಚುಲಿಮೆ ಐತಲ್ರಿ? ತಡ್ತಡ್ರಿ ನಾ ಹೇಳ್ತೀನಿ. ಈಗ ಪ್ರೀತಿಯ ಚುಲಿಮೆ ಐತಲ್ರಿ, ಈಗ ಆಕಿದು ಪಾರಕ್ಕಂದು ಮೋಸದ ಮದುವೆ ಆತು, ಜಗದೀಶಂದು ಮೋಸದ ಮದುವೆ ಆತು. ಮುಂದೆ ಅವ್ರು ಹೆಂಗ್ ಹೊಂದ್ಕೊಂಡು ಹೋಗ್ತಾರ ಅಂತೇಳಿ ಏನ ಅದನ್ನ ವಿಡಿಯೋ ಮಾಡಿ ಹಾಕ್ಬೇಕ. ಏನ ವಿದ್ಯಾ ದೊಡ್ಡ ಕೈಗಳಲ್ರಿ, ಅದು ಮೊದ್ಲೇಕಾಯಿ ಇದು ಫ್ಲಾಶ್ ಬ್ಯಾಕ್ ರೀ, ಅದಕ್ಕಿಂತ ಮುಂಚೆದ್ದು ಏನ ಅದನ್ನ ಮಾಡಿ ಹಾಕ್ಬೇಕ ಅಂತೇಳಿ ನೀವು ನನಗ ಕಮೆಂಟ್ ಬಾಕ್ಸ್ನಾಗ ತಿಳಿಸಿದ್ರಿ ಅಂದ್ರೆ ಬರೋಬ್ಬರಿ ಆಕೈತಿ. ಹಂಗಾರಿ ಮತ್ತು ಜಗದೀಶನ ಜೀವನ ಏನಾಯ್ತು, ಪಾರಕ್ಕನ ಜೀವನ ಏನಾಯ್ತು ಅಂತೇಳಿನೂ ನೀವು ಅದನ್ನು ವಿಡಿಯೋ ಮಾಡಿ ಹಾಕಂದ್ರೆ ಅದನ್ನು ಮಾಡಿ ಹಾಕ್ತೀವ್ರಿ. ಬ್ಯಾಡಪ್ಪ ಅಂದ್ರೆ ನಾವು ಆ ಫ್ಲ್ಯಾಶ್ ಬ್ಯಾಕ್ ಮುಗಿಸಿ ಮತ್ತು ಮುಂದಿಂದು ಅದು ಏನು ವಿದ್ಯಾಂದು ಯಾಕೆ ನಾನು ಇಷ್ಟಪಡವಲ್ಲೆ ವಿದ್ಯಾನ ಅಂತೇಳಿ ನಿಮಗೆ ಗೊತ್ತೈತಿ. ಮುಂದೆ ಏನೋ ಮುಂದಿಂದ ಹಾಕ್ಬೇಕು ಅಂತೇಳಿ ಅಂದ್ರೆ ವಿದ್ಯಾನ ಸಾಲಿ ಬಗ್ಗೆ, ಆ ವಿದ್ಯೆ ಹೆಂಗೆ ಮುಂದೆ ಜೀವನ ಮಾಡ್ತಾಳೆ ಏನು ಅದನ್ನು ಹಾಕ್ಬೇಕ ಅಂತೇಳಿ ನಮಗೆ ಒಂದಿಟ ತಿಳಿಸ್ರಿ. ಯಾಕೆ ಇದನ್ನ ಹೇಳಕತ್ತೀನಂದ್ರೆ ಫ್ಲ್ಯಾಶ್ ಬ್ಯಾಕ್ ಮುಗಿಸ್ರಿ ಅಂತೇಳಿ ಕೆಲವೊಂದಿಷ್ಟು ಮಂದಿ ನನಗೆ ಕಾಮೆಂಟ್ ಮಾಡಿದ್ರಿ. ಹಿಂಗಾಗಿ ಇವತ್ತು ಯಾವುದೂ ವಿಡಿಯೋ ಮಾಡಲ್ಲ ನಾನು, ಯಾಕಂದ್ರೆ ಮಕ್ಕಳ ಜೊತೆ ಹೊರಗಡೆ ಹೋಗಿದ್ದೆ. ಅದಕ್ಕೆ ಇದನ್ನ ನಿಮ್ಮನ್ನ ಕೇಳಿದ್ರಾತು ನಿಮ್ಮ ಅಭಿಪ್ರಾಯ. ಮತ್ತು ಫ್ಲ್ಯಾಶ್ ಬ್ಯಾಕ್ ಹಾಕಿ ನೋಡಿ ಪಾರಕ್ಕೆ ಕಾಣಬಾರ್ದು, ಯಾಕಂದ್ರೆ ಒಂದು 3-4 ಕಾಮೆಂಟ್ ಬಂದಿದ್ದು ಜಗದೀಶನ್ ಜೀವನ ಏನಾತ್ರಿ ಮುಂದೆ, ಮತ್ತು ಅವರಿಬ್ಬರಿಗೆ ಅನ್ಯಾಯ ಆಗಿತ್ತಲ್ಲ, ನಿಮ್ಮ ಅತ್ತಿ ಮಾಡಿದ್ದು ಅನ್ಯಾಯ ಸರಿ ಏನೋ ಆಕಿ ಪಾಠ ಕಲಿಸ್ರಿ ಅಂತಂದ್ರಿ. ಏನೋ ಅದನ್ನ ಪಾಠ ಕಲಿಸೋದು ಹಾಕ್ಬೇಕು, ಏನು ಮುಂದಿಂದ ಹಾಕ್ಬೇಕು ಅಂತೇಳಿ ನಮ್ಗೆ ತಿಳಿಸಿದ್ರಿ ಅಂದ್ರೆ ಅದೇ ಥರ ವಿಡಿಯೋ ಮಾಡಿ ನಾನು ಹಾಕಿನ್ರಿ. ನಾಳೆಯಿಂದ ಆ್ಯಸ್ ಯೂಶುವಲ್ ಕರೆಕ್ಟಾಗಿ ವಿಡಿಯೋ ಮಾಡಿ ಹಾಕಿನ್ರಿ. ಮಕ್ಕಳನ್ನ ಕರ್ಕೊಂಡು ಲಾಲ್ಬಾಗಿ ಹೋಗಿದ್ದೀವ್ರಿ. ಅಲ್ಲಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಾಳ್ರಿ ನಮ್ಮ ಪಾರಿ. ಅದನ್ನು ಕೊನೆಗೆ ಹಾಕ್ಯಾಡ್ರಿ. ಇಷ್ಟ ಆದ್ರೆ ನೋಡ್ರಿ, ಇಷ್ಟ ಆಗ್ಲಿಕ್ಕಂದ್ರೆ ಸ್ಕಿಪ್ ಮಾಡ್ಕೊಂಡು ಹೋಗ್ರಿ. ಇಷ್ಟು ಹೇಳಕ್ಕೆ ಬಂದಿನ್ರಿ. ಎಲ್ರಿಗೂ ಧನ್ಯವಾದಗಳ್ರಿ. ಮತ್ತೆ ನಾಳೆ ಸಿಗೋಣ್ರಿ. ಇದನ್ನ ಮತ್ತೆ ಕಮೆಂಟ್ನಾಗ ಯಾರು ಹರಿಕತೆ ಹಚ್ಚಿ ಪಾರಕ್ಕ ಅನ್ನಕ್ಕೆ ಹೋಗ್ಬ್ಯಾಡ್ರಿ. ಏನ ನೀವು ನಮ್ಮಾರ ಅಂತೇಳಿ ನಾನು ನಿಮ್ಮ ಮುಂದೆ ಹೇಳ್ಕೊಂತೀನಿ. ಮೊನ್ನೆ 1-2 ಕಮೆಂಟ್ ಬಂದಿದ್ದು, ಅದಕ್ಕೆ ಈ ಮಾತನ್ಬೇಕಾತ್ ನಾನು. ಏನೋ ಒಂದಿಬ್ರು ಅಂದಿರ್ತಾರೆ ಬಿಡಲೆ, ಅದನ್ನೇನು ತಲೆಗೆ ಹಚ್ಕೊಂತಿ. ಈಕಿಗೂ ಒಂದಿಟ್ಟು ಆರಾಮಿಲ್ರಿ, ಹಿಂಗಾಗಿ ದವಾಖಾನಿಗೆ ಅದು ಹೊಂಟಾಳ. ಮಾಡಬೇಡ ಬಿಡು ವಿಡಿಯೋ ಅಂತೀನಿ. ಬ್ಯಾಡ, ನನ್ನ ಅಭಿಮಾನಿಗಳನ್ನ ಹೆಂಗೆ ಕಳ್ಕೊಲಿ, ಇಲ್ಲ ನನಗೆಷ್ಟು ಕಷ್ಟ ಆದ್ರೂ ನಾನು ವಿಡಿಯೋ ಮಾಡಿ ಹಾಕಿನಿ ಅಂತೇಳಿ ಹಾಕಕತ್ತಾಳ ನೋಡ್ರಿ. ಟೈಮ್ ಒಳಗೆ ಒಂದಿಟ್ಟು ಏರ್ಪೇರ್ ಆಕತ್ರಿ. ಇನ್ನೊಂದು ರೀ, ಒಂದು 2 ತಿಂಗಳು ಟ್ರೀಟ್ಮೆಂಟ್ ತೊಗೊಂಡ್ಲಂದ್ರೆ ಸರಿ ಹೋಗತ್ತೇನ ನೋಡ್ಬೇಕು. ನಾ ಎಲ್ಲ ಆಪ್ರೇಷನ್ ಮಾಡಿಸ್ಕೊತೀನಿ ಬ್ಯಾಡ ಅಂತಾಳ್ರಿ ಆಕಿ. ಜೀವದ ಬ್ಯಾಗ ಲೋಬಿದಾಳ್ರಿ ನಮ್ಮ ಪಾರಿ. ಎಲ್ಲೇ ತನಗೇನಾರ ಆಗುತ್ತೋ ಏನೋ ಅನ್ನೋದು ಭಯ ಆಯ್ತು ನೋಡ್ರಿ ಈಕಿಗೆ. ಮತ್ತು ನನಗೇನಾರ ಆತಂದ್ರೆ ನನ್ನ ಗಂಡನ ಹೆಂಗೆ ಬಿಟ್ಟು ಹೋಗ್ಲಿ, ನನ್ನ ಮಕ್ಳನ್ನ ಹೆಂಗೆ ಬಿಟ್ಟು ಹೋಗ್ಲಿ ಅಂತೇಳಿ ಚಿಂತೆ ಮಾಡಕತ್ತತ್ ನೋಡ್ರಿ ಊರು ಪ್ಯಾಲಿ. ನೀವ ಒಂದಿಟ್ಟು ಕಮೆಂಟ್ನ್ಯಾಗ ಹೇಳ್ರಿ, ಚಿಂತೆ ಮಾಡಬೇಡ, ಏನಾಗಂಗಿಲ್ಲ ಪಾರಕ್ ಅಂತೇಳಿ. ಏನಾರ ಬಹಳ ಮಾತಾಡಿದ್ವಿ ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ. ನೀವು ನಮ್ಮ ಮನೆಯವರು ಅಂಥೇಳಿ ನಾನು ಅನ್ಕೊಂಡೀನಿ. ನಮ್ದು ಏನೋ ಕಷ್ಟ ಸುಖ ಇತ್ತಂದ್ರೆ ನಾನು ಒಂದಿಟ್ಟು ಹಂಚ್ಕೊಂಡಿರ್ತೀನಿ. ಯಾರು ಬ್ಯಾಸ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮವ್ರ ಮುಂದೆ ಮಾತಾಡ್ಲಾರ್ದ ಇನ್ಯಾರ ಮುಂದೆ ಮಾತಾಡ್ಬೇಕು ಹೇಳ್ರಿ ನೋಡುನು.